ಯಾವುದೇ ಸಾಸ್ಗಳನ್ನು ಫುಡ್ ಕಲರ್ ಸಹ ಬಳಸದೆ ತುಂಬಾನೇ ರುಚಿಯಾಗಿ ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿಯನ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಮನೇಲಿ ಇರೋದ್ರಲ್ಲೇ ಈ ರೀತಿ ಒಂದ್ಸತಿ ಮಾಡಿ ನೋಡಿ, ಪ್ಲೇಟ್ ಪೂರ್ತಿ ಒಬ್ಬರೇ ಖಾಲಿ ಮಾಡಿಬಿಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿಯಾಗಿ ನೋಡಿ ವಿಡಿಯೋನ. ಇದಕ್ಕಾಗಿ 2 ಕಪ್ ಗೋಬಿನ ಈ ರೀತಿ ಕಟ್ ಮಾಡಿರೋದು ತೊಗೊಂಡಿದ್ದೀನಿ. ಕುದೀತಿರುವಂಥ ಬಿಸಿ ನೀರು ಇದರಲ್ಲಿ ಹಾಕಿ 5 ನಿಮಿಷ ನೆನೆ ಹಾಕಿ. ಅದರಲ್ಲಿ ಏನಾದರೂ ಹುಳ ಇದ್ದರೆ ಸತ್ತೋಗುತ್ತೆ. ಆನಂತರ ನೀರೆಲ್ಲ ಪೂರ್ತಿಯಾಗಿ ತೆಗೆದಾಕಿ 3/4 ಕಪ್ಪು ಕಾರ್ನ್ಫ್ಲೋರು, ಇದಕ್ಕೆ ಬದಲಾಗಿ ನುಣ್ಣಗೆ ಗ್ರೈಂಡ್ ಮಾಡಿರುವಂತಹ ಅಕ್ಕಿ ಹಿಟ್ಟು ಹಾಕ್ಬೋದು. ಹಾಗೆ 3/4 ಕಪ್ಪಷ್ಟು ಮೈದಾ ಹಿಟ್ಟು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನು ಅರಿಶಿಣದ ಪುಡಿ, 1 ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ ಮೊದಲು ನೀರು ಹಾಕದೆ ಕಲಸಿ. ಆನಂತರ ಈ ರೀತಿ ಸ್ವಲ್ಪನೇ ನೀರನ್ನು ಚಿಮುಕ್ಸ್ಕೊಂಡು ಕಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕಬೇಡಿ, ಲೂಸ್ ಆಗಿಬಿಡುತ್ತೆ. ಇನ್ ಕೇಸ್ ನಿಮಗೆ ಇದು ಜಾಸ್ತಿ ಲೂಸ್ ಆದರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಗೋಬಿಗೆ ಈ ರೀತಿ ಮಸಾಲ ಕೋಟ್ ಆಗಬೇಕು. ಈಗ ಮೀಡಿಯಮ್ ಆಗಿ ಹೀಟಾಗಿರುವಂಥ ಎಣ್ಣೆಯಲ್ಲಿ ಈ ರೀತಿ ಬಿಡಿಯಾಗಿ ಇದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಕಾಯ್ದಲ್ಲೇ ಇದೇನಾದರೂ ಹಾಕಿದರೆ ಗೋಬಿಗೆ ಹಾಕಿರುವಂಥ ಕೋಟಿಂಗ್ ಎಲ್ಲ ಎಣ್ಣೆಯಲ್ಲೇ ಬಿದ್ದೋಗುತ್ತೆ. ಆದ್ದರಿಂದ ಮೀಡಿಯಮ್ ಆಗಿ ಹೀಟ್ ಆದಮೇಲೆ ಹಾಕಿ. ಒಂದು ಬ್ಯಾಚು ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಹಾಕಬೇಕಾದ್ರೆ ಎಣ್ಣೆ ತಣ್ಣಗಾಗಿರುತ್ತೆ. ಬಿಸಿ ಆದಮೇಲೆ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ 2 ಟೊಮೆಟೊನ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಟೊಮೆಟೊ ಸಾಸ್ಗೆ ಬದಲಾಗಿ ಯೂಸ್ ಮಾಡ್ತೀವಿ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, 1 ಸ್ಪೂನು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿರೋದು, ಹಾಗೆ 5 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿ 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಆನಂತರ 1 ಈರುಳ್ಳಿ ಹಾಕಿ 1 ನಿಮಿಷ ಫ್ರೈ ಮಾಡಬೇಕು. ಹಾಗೆ ಇಷ್ಟಕ್ಕೂ ಮುಂಚೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂತಹ ಟೊಮೆಟೊ ಪ್ಯೂರಿ ಹಾಕಿ. ಈಗ ಇದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ. ಈ ರೀತಿ ಆಯಿಲ್ ಸಪ್ರೇಟ್ ಆದಮೇಲೆ 1 ಸ್ಪೂನು ಖಾರದ ಪುಡಿ, ರೆಡ್ ಚಿಲ್ಲಿ ಸಾಸ್ಗೆ ಬದಲಾಗಿ ಇದನ್ನು ಬಳಸ್ತಾ ಇದ್ದೀವಿ. ಟೇಸ್ಟ್ಗಾಗಿ ಅರ್ಧ ಸ್ಪೂನು ಗರಂ ಮಸಾಲ ಇದನ್ನ ಹಾಕಿ 30 ಸೆಕೆಂಡ್ ಫ್ರೈ ಮಾಡಿ. ಆನಂತರ 1 ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ. ಕಾರ್ನ್ಫ್ಲೋರ್ಗೆ ಬದಲಾಗಿ ಮೈದಾ ಹಿಟ್ಟಾದರೂ ನೀವು ಹಾಕ್ಬೋದು, ಅದಿಲ್ಲ ಅಂದರೆ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಬೇಗನೆ ಗಟ್ಟಿ ಆಗುತ್ತೆ. 1 ನಿಮಿಷ ಈ ರೀತಿ ಫ್ರೈ ಮಾಡಿ. ಆನಂತರ ಗೋಬಿ ಹಾಕಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. ಈಗ ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ, ಆದ್ದರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. ಗೋಬಿ ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀವಿ, ನೋಡ್ಕೊಂಡು ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿ 1 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. ಜಾಸ್ತಿ ಹೊತ್ತು ಬೇಯಿಸಿದ್ರೆ ತುಂಬ ಮೆತ್ತಗಾಗುತ್ತೆ. 1 ನಿಮಿಷ ಫ್ರೈ ಮಾಡಿ, ಕರೆಕ್ಟಾಗಿರುತ್ತೆ ಕ್ರಂಚಿಯಾಗಿ. ಅರ್ಧ ಸ್ಪೂನಷ್ಟು ನಿಂಬೆ ರಸ, ಇದು ವಿನೆಗರ್ಗೆ ಬದಲಾಗಿ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಸಕ್ಕರೆ, ಸ್ವಲ್ಪ ಸ್ವೀಟ್ನೆಸ್ ಇದಕ್ಕೆ ಆ್ಯಡ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕಾಗಿ. ಈಗ ಹೈ ಫ್ಲೇಮಲ್ಲಿ 1 ನಿಮಿಷ ಈ ರೀತಿ ಫ್ರೈ ಮಾಡಿ ಆದಮೇಲೆ ಬಿಸಿಯಾಗಿ ಸ್ವಲ್ಪ ಈರುಳ್ಳಿ ಹಾಕಿ ಸರ್ವ್ ಮಾಡಿ. ಪ್ಲೇಟ್ ಖಾಲಿ ಆಗೋದು ಗ್ಯಾರಂಟಿ. ಪಕ್ಕದಲ್ಲಿರೋರ್ಗೂ ಸಹ ಕೊಡ್ಬೇಕನ್ಸಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಬ್ಬರೇ ಖಾಲಿ ಮಾಡಿಬಿಡ್ತಾರೆ. ಒಂದು ಸತಿ ಟ್ರೈ ಮಾಡಿ, ನಾನು ಹೇಳಿದ ವಿಧಾನದಲ್ಲಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ.